ಬೆಳಗಾವಿ ಉತ್ತರ ಪ್ರದೇಶದ ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಪೂಜೆಗೆ ಅವಕಾಶ ಮಾಡಿ ಫೆಬ್ರವರಿ 8, 2024ರಂದು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಪೂಜೆ ಅವಕಾಶ ನೀಡಿದ್ದು ಏನು ಸಂವಿಧಾನದ ಬಾಹಿರವಾಗಿದೆ ಎಂದು SDPI ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಇನ್ನು 1991ರ ಪ್ರಾರ್ಥನಾ ಕಾಯ್ದೆಗೆ ಪ್ರಕಾರ 1947 ಆಗಸ್ಟ್ 15ರಂದು ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಧಾರ್ಮಿಕ ಸ್ಥಳವನ್ನು ಬಾಬರಿ ಮಸೀದಿ ಹೊರತುಪಡಿಸಿ ಯಥಾಸ್ಥಿತಿ ಮುಂದುವರಿಸಬೇಕೆಂದು ಯಾವುದೇ ರೀತಿಯ ವಿವಾದಗಳಿಗೆ ಮಧ್ಯಪ್ರದೇಶಕ್ಕೆ ಅವಕಾಶ ಕೊಡಬಾರದು ಕಾಯ್ದೆ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಇನ್ನು ಮಸೀದಿಯ ಮೇಲೆ ದುರುದ್ದೇಶದಿಂದ ವಿವಾದವನ್ನು ಸೃಷ್ಟಿಸಿ ಮಾಡಿ ನಂತರ ಸಮುದಾಯಗಳ ನಡುವೆ ದೋಷ ಸಂಘರ್ಷವನ್ನು ನಡೆಸುವ ಹುನ್ನಾರ ನಡೆದಿದೆ. ಮಸ್ಜಿದ್ ಮಂದಿರ ವಿವಾದಗಳನ್ನ ಹುಟ್ಟಿಹಾಕಿ ದೇಶ ವಿರೋಧಿ ಶಕ್ತಿಗಳ ಹತ್ಯಾಕಾಂಡ ಮತ್ತು ರಕ್ತಪಾತ ನಡೆಸುವ ಹುನ್ನಾರ ಇದಾಗಿದ್ದು, ವಿವಾದಗಳನ್ನ ಹುಟ್ಟುಹಾಕುವ ಎಷ್ಟೇ ಪ್ರಭಾವಿತವಾದರೂ ನ್ಯಾಯಾಲಯ ಅದರ ಮೇಲೆ ನಿರ್ದೇಶನ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಮಾತ್ರವಲ್ಲದೆ 1991ರ ಪ್ರಾರ್ಥನಾ ಸ್ಥಳದ ಕಾಯ್ದೆ ಪ್ರಕಾರ ದೇಶದಾದ್ಯಂತ ಎಲ್ಲ ಮಸೀದಿಗಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು, ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕಾಗಿದೆ. ಜ್ಞಾನವ್ಯಾಪಿ ಮಸೀದಿಯನ್ನು ಸಂಪೂರ್ಣವಾಗಿ ಮಸೀದಿ ಆಡಳಿತ ಮಂಡಳಿ ಒಡೆತನಕ್ಕೆ ಬಿಟ್ಟುಕೊಡಬೇಕು ಎಂದು SDPI ಜಿಲ್ಲಾಧ್ಯಕ್ಷ ಮುಕ್ಸುದ್ ಮಾಖಾಂದಾರ್ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೈನುದ್ದೀನ್ ಮುಜಾವರ್, ಪ್ರಧಾನ ಕಾರ್ಯದರ್ಶಿ ಮೋಜ್ ಮುಲಾನಿ ಮತ್ತು ಜಾಕೀರ್ ನಾಯಕ್ವಾಡಿ ಸೇರಿದಂತೆ ಅನೇಕರು ಮತ್ತು SDPI ಬೆಳಗಾವಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಸಾಥನ್ನು ನೀಡಿದ್ದಾರೆ. सब रेडी है वो हम कमेटी को भी आग्रह करते हैं कि वो क्या है मस्जिद का जो भी इशू है 1991 के एक्ट के हिसाब से इंदौर में रहते हुए संविधान के कॉन्स्टिट्यूशन में रहते हुए रूल्स एंड रेगुलेशंस में रहते हुए क्या है मस्जिद को फिर से वापस उसका अधिकार दिया जाए और जो भी ऐसे लड़वाई हो रही है मंदिर मस्जिद के नाम पे लड़वाया जा रहा है ये सब चीज़ें के ऊपर गवर्नमेंट क्या है चुनाव लड़ना चाहती है, इसके ऊपर क्या है आप सख्त कार्रवाई कर बंदोबस्त कर क्या है ऐसी चीज़ों को ಮುಂದಿನ ಹೋರಾಟ ಏನಿರುತ್ತೆ ಮುಂದಿನ ಹೋರಾಟ से हाईकोर्ट ने वहाँ के लोकल कोर्ट ने जो आदेश दिया है फौरन विदिन नो टाइम्स उन्होंने क्या किया वहाँ पे पूजा को आयोजित किया. इसके लिए बहुत सारे पॉलिटिकल रास्ते यानी लीगल रास्ते थे वो चाहते थे तो हम लोग को सुप्रीम कोर्ट जाने के लिए कोर्ट ने. ब्यूरो रिपोर्ट प्रतीक चिटगी, भारत वैभव न्यूज़, बेळगावी. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your